ಪರಿಗಣಿಸಿಕೊಂಡು ಹೈನುಗಾರಿಕೆ ನಡೆಸುತ್ತಿರುವುದು ಅದರ ಜೊತೆ ಒಂದು ಮನ್ನತನ ಒಂದು ಇದರಲ್ಲೆಲ್ಲ ವ್ಯಕ್ತ ಏನು ಕ್ರಮ ತಗೊಂಡಿದೆ. ತೀವ್ರ ಬರಗಾಲಕ್ಕೆ ಸಿಲುಕಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಹಾಲಿನ ಖರೀದಿ ದರ ಹೆಚ್ಚಿಸಿ ಪಶು ಆಹಾರ ಬೆಲೆ ಇಳಿಕೆ ಮಾಡಬೇಕು, ಮೇವು ಸರಬರಾಜು ಮಾಡಬೇಕು ಇತ್ಯಾದಿ ಬೇಡಿಕೆಗಳ ಆಧಾರದಲ್ಲಿ ಜಿಲ್ಲೆಯ ಸಾವಿರಾರು ಹಾಲು ಉತ್ಪಾದಕರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಚೀಮೋಲ್ನ ಆಡಳಿತ ಪಕ್ಷದ ನಿರ್ದೇಶಕರು, ವಿರೋಧ ಪಕ್ಷದ ನಿರ್ದೇಶಕರು ಒಟ್ಟಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸರ್ಕಾರ ಕೂಡಲೇ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರ ನೆರವಿಗೆ ಬರಬೇಕು, ರೈತರ ಬೆವರು ವ್ಯರ್ಥವಾಗದಂತೆ ಹಾಲಿನ ನ್ಯಾಯಯುತ ಬೆಲೆ ದೊರೆಯಬೇಕು, ಹಾಲಿನ ಖರೀದಿ ದರವನ್ನ ಪ್ರತಿ ಲೀಟರ್ಗೆ ಕನಿಷ್ಠ 10 ರು ಹೆಚ್ಚಿಸುವ ಮೂಲಕ ರೈತರ ಬದುಕಿಗೆ ಬಲ ನೀಡಬೇಕು ಎಂದು ಒತ್ತಾಯಿಸಿದ್ರು. ಹಾಲು ಉತ್ಪಾದನೆಯ ವೆಚ್ಚ ನಿರಂತರವಾಗಿ ಹೆಚ್ಚಾಗುತ್ತಿದ್ದು, ಮೇವು ಹಾಗೂ ಪಶು ಆಹಾರದ ಬೆಲೆಯೂ ದುಬಾರಿಯಾಗಿದೆ. ಹಸುಗಳ ಸಾಕಾಣಿಕೆಗೆ ಹೆಚ್ಚಿನ ವೆಚ್ಚವಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ದೊರೆಯುತ್ತಿರುವ ದರ ರೈತರಿಗೆ ಸಾಕಾಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಣ್ಣ ಹಾಗೂ ಮಳೆಯಾಧಾರಿತ ಕೃಷಿಯನ್ನು ಅವಲಂಬಿಸಿರುವ ಹಾಲು ಉತ್ಪಾದಕರಾಗಿದ್ದು, ನೀರಾವರಿ ವ್ಯವಸ್ಥೆ ಇಲ್ಲದ ಕಾರಣ ಹೈನುಗಾರಿಕೆಯನ್ನೇ ನಮ್ಮ ಕುಟುಂಬಗಳ ನಿತ್ಯ ಜೀವನಾಧಾರವಾಗಿ ಮಾಡಿಕೊಂಡಿದ್ದೇವೆ. ಜಿಲ್ಲೆಯ ಸುಮಾರು 38,000ಕ್ಕೂ ಹೆಚ್ಚು ಹಾಲು ಉತ್ಪಾದಕರು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟಕ್ಕೆ ಹಾಲು ಸರಬರಾಜು ಮಾಡುತ್ತಿದ್ದು, ಪ್ರತಿದಿನ ಸುಮಾರು 5.47 ಲಕ್ಷಕ್ಕೂ ಹೆಚ್ಚು ಕೆಜಿ ಹಾಲು ಸಂಗ್ರಹವಾಗುತ್ತಿರುವುದು ಹೈನುಗಾರಿಕೆ ಮಹತ್ವವನ್ನು ತೋರಿಸುತ್ತದೆ. ವಿಷಯ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಹಾಲಿನ ಖರೀದಿ ದರವನ್ನು ಪ್ರತಿ ಲೀಟರ್ಗೆ ₹10 ಹೆಚ್ಚಿಸುವುದು ಹಾಗೂ ಹೆಚ್ಚುವರಿ ಸರ್ಕಾರದ ಸಹಾಯಧನ ಪ್ರೋತ್ಸಾಹಧನವನ್ನು ನೇರವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕುರಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಚೀಮೂಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿ ಲೀಟರ್ ಹಾಲಿನ ಮಾರಾಟ ದರ 50ಕ್ಕಿಂತ ಕಡಿಮೆ ಇದೆ. ಇತರ ರಾಜ್ಯಗಳಲ್ಲಿ ಹಾಲಿನ ದರ ಸುಮಾರು 60ರಷ್ಟಿದೆ. ದಿನನಿತ್ಯ ಬಳಕೆಯ ಇತರ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದ್ರೂ ಹಾಲಿನ ದರ ನಿರೀಕ್ಷಿತ ಪ್ರಮಾಣದಲ್ಲಿ ಹೆಚ್ಚಳವಾಗಿಲ್ಲ. ಹಾಲು ಉತ್ಪಾದನೆಗೆ ಹೆಚ್ಚಿನ ವೆಚ್ಚವಾಗುತ್ತಿರುವುದರಿಂದ ಸರ್ಕಾರ ಕೂಡಲೇ ಹಾಲಿನ ದರವನ್ನ 10 ಹೆಚ್ಚಿಸಬೇಕು. ಇದರಿಂದ ಹಾಲು ಉತ್ಪಾದಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ರು. ಆದ್ದರಿಂದ ನಾವೆಲ್ಲರಿಗೂ ಕೂಡ ಇವತ್ತು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿರೋದು ಹಾಲಿನ ಮಾರಾಟ ದರ ನಮಗೆ ಪ್ರೋತ್ಸಾಹಧನ ಜೊತೆಗೆ ಹಾಲಿನ ಮಾರಾಟ ಕೂಡ ದರ ಕೂಡ ನಾವು ಹೆಚ್ಚಿಸಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಬೇರೆ ರಾಜ್ಯಗಳು ಕಂಪೇರ್ ಮಾಡಿದಾಗ ₹60 ಕಮ್ಮಿ ಯಾವುದು ಕೂಡ ರಾಜ್ಯದಲ್ಲಿ ಮಾರಾಟ ಬೆಲೆ ಇಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ₹46 ಯಾಕೆ ಒಂದು ನಿರ್ದಿಷ್ಟವಾದ ನಮ್ಮ ಕಂಟ್ರೋಲ್ ಮಾಡ್ತಾ ಇದ್ದೀರಾ ನಮ್ಮ ಒಕ್ಕೂಟಗಳನ್ನು? ನಾನು ಸರ್ಕಾರಕ್ಕೆ ಮನವಿಯನ್ನು, ಒಂದು ಪ್ರಾರ್ಥನೆಯನ್ನು ನಿಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಎಲ್ಲ ಬೆಳೆಗಳು ಕೂಡ ಇವತ್ತು ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಅದರದ್ದೇ ಆದ ಒಂದು ವರ್ಷಕ್ಕೆ ಏನು ಜಾಸ್ತಿನೇ ಆಗ್ತಾನೆ ಇದೆ, ಕಡಿಮೆ ಅಂತೂ ಅವತ್ತು ಹೋಗ್ತಾ ಇಲ್ಲ. ಹಾಲಿನ ಮಾರಾಟ ದರದಲ್ಲಿ ಮಾತ್ರ ಇವತ್ತು ಕೂಡ 3 ವರ್ಷದಿಂದ ಹಂಗೆ ಇದ್ದಾರೆ. ಆದ್ದರಿಂದ ನಮಗೆ ನಷ್ಟ ಒಕ್ಕೂಟಗಳಿಗೂ ಆಗ್ತಾ ಇದೆ. ಅದರಿಂದ ಒಕ್ಕೂಟಗಳಿಗಿಂತ ರೈತರು ಭಾಳ ನಷ್ಟ ಅನುಭವಿಸ್ತಾ ಇರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೀಮೂಲ್ ನಿರ್ದೇಶಕ ಕೆವಿ ನಾಗರಾಜ್ ಮಾತನಾಡಿ, ಒಂದು ಹಸುವನ್ನ ನಿರ್ವಹಿಸಲು ಪ್ರತಿದಿನ ಸಾಕಷ್ಟು ಶ್ರಮ ಬೇಕಾಗುತ್ತದೆ. ಮೇವು ನೀಡುವುದರ ಜೊತೆಗೆ ಹಸುಗಳ ಆರೈಕೆಗೆ ಹೆಚ್ಚಿನ ಸಮಯ ಮತ್ತು ಪರಿಶ್ರಮ ವಹಿಸಬೇಕಾಗುತ್ತದೆ. ಹೈನುಗಾರಿಕೆ ಅಷ್ಟು ಸುಲಭದ ಕೆಲಸವಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಹಾಲು ಒಕ್ಕೂಟ ಹಾಗೂ ಹೈನುಗಾರರ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ರು. ಧರಣಿ ಬಳಿಗೆ ಬಂದು ಮನವಿ ಸ್ವೀಕರಿಸಿದ ಡಿಸಿ ಪ್ರಭು ಮಾತನಾಡಿ, ತೀವ್ರ ಬರಗಾಲಕ್ಕೆ ಸಿಕ್ಕಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರಗಾಲ ನಿರ್ವಹಣೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ. ಕ್ರಾಪ್ ಇನ್ಸೂರೆನ್ಸ್ ಪ್ರೀಮಿಯಂ ಪಾವತಿ ಸಂಖ್ಯೆ ಹೆಚ್ಚು ಮಾಡಲಾಗಿದೆ. ಪಿಎಂ ಕಿಸಾನ್ ಕೇರ್ ಬೆಂಬಲಿತರ ಬೆಲೆಗೂ ಹೆಚ್ಚಿನ ರೈತರನ್ನ ನೋಂದಾಯಿಸುವ ಕೆಲಸ ಮಾಡುತ್ತಿದೆ. ನೀವು ಸಲ್ಲಿಸಿರುವ ಮನವಿಯನ್ನ ಸಮಯಕ್ಕೆ ಸರಿಯಾಗಿ ಸರ್ಕಾರಕ್ಕೆ ರವಾನಿಸಿ ಬರಗಾಲದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿ ಪತ್ರ ಬರೆಯಲಾಗುವುದು ಎಂದರು. ಇನ್ನು ಇಂದಿನ ಪ್ರತಿಭಟನೆಯಲ್ಲಿ ಚೀಮೂಲ್ ನಿರ್ದೇಶಕರು ಭರಣಿ ವೆಂಕಟೇಶ್, ಬಂಕುಮುನಿಯಪ್ಪ, ಉಜುಗುರು ರಾಮಣ್ಣ, ಊಲವಾಡಿ ಅಶ್ವತ್ಥ ನಾರಾಯಣ ಬಾಬು, ಆದಿನಾರಾಯಣ ರೆಡ್ಡಿ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು, ಸಮಾಜ ಸೇವಕ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ
ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ ಎಸ್ಸಿ ಎಸ್ಟಿ ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.